ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೀರಾ, ರಿಲ್ಯಾಕ್ಸ್. ನಮ್ಮ ಒಳ್ಳೆತನಕ್ಕಿಂತ ನಿನಗೆ ಜೇಂಡೆ ಕೆಟ್ಟ ಗುಣದ ಮೇಲೆ ನಂಬಿಕೆ ಜಾಸ್ತಿನಾ? ಸಾವಿರಾರು ಜನರ ಬದುಕಿಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿರೋ ನಮ್ಮ ವರ್ಧನ್ ಸಂಸ್ಥೆ ಮೇಲೆ ಇಂಥ 1000 ಜೇಂಡೆ ತಲೆ ಕೆಲಸ ಮಾಡಿದ್ರು ನಮ್ಮ ಸಂಸ್ಥೆಗೆ ಏನೂ ಆಗಲ್ಲ. ಅಮ್ಮ, ಅದು ಮೀರಾ, ಸಮಾಧಾನ. ಹಣ್ಣು ಕೊಡೋ ಮರನ ಬೇರ್ ಸಮೇತ ಕಿತ್ತಾಕಿದ್ರು ಆ ಮರದ ಬೀಜ ಇನ್ನೆಲ್ಲೋ ಮಣ್ಣಲ್ಲಿ ಸೇರಿ ಚಿಗುರು ಒಡೆದಿರುತ್ತೆ. ನೀನು ಭಯ ಪಟ್ಕೋಬೇಡ. ಹಲೋ ಸರ್, ನಾನು ಯಮ್ನಾ ಮಾತಾಡ್ತಿದ್ದೀನಿ. ಸರ್, ಆಫೀಸಿಗೆ ಬೇಗ ಬನ್ನಿ ಸರ್. ಇಲ್ಲಿ ಏನೇನೋ ಆಗ್ತಿದೆ. ಜೇಂಡೆ ಆಫೀಸಿಗೆ ಬಂದು ಹುಚ್ಚುಚ್ಚಾಗಿ ಆಡ್ತಿದ್ದಾರೆ. ಅವ್ರನ್ನ ಯಾರೋ ಕೇಳೋರೇ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಸರ್. ಜೇಂಡೆನಾ? ಏನು ಮಾಡ್ತಿದ್ದಾನೆ ಅವನು? ಅದು ನೀವೇ ಬಂದು ನೋಡಿ ಸರ್. ಲ್ಯಾಂಡ್ಲೈನು, ಇಂಟರ್ನೆಟ್ಟು ಯಾವುದೂ ಕೆಲಸ ಮಾಡದೇ ಇರೋ ಥರ ಮಾಡಿದ್ದಾರೆ ಸರ್. ಅದಕ್ಕೆ ನನ್ನ ನಂಬರಿಂದ ನಿಮಗೆ ಫೋನ್ ಮಾಡ್ತಿದ್ದೀನಿ ಸರ್. ಈ ಥರ ಎಲ್ಲ ಮಾಡಿದ್ರೆ ಬಿಸ್ನೆಸ್ಸಿಗೆ ಹೊಡೆತ ಬೀಳುತ್ತೆ ಅಂದ್ರೂ ಅವ್ರು ನನ್ನ ಮಾತು ಕೇಳ್ತಾನೇ ಇಲ್ಲ. ಓಕೆ, ಡೋಂಟ್ ವರಿ, ನಾನು ಆಫೀಸ್ ಬರ್ತಾ ಇದ್ದೇನೆ. ಸರಿ ಸರ್, ಬೇಗ ಬನ್ನಿ. ಏನಾಯ್ತು ಹರ್ಷ? ಅಮ್ಮ, ಈ ಜೇಂಡೆ ಆಫೀಸಲ್ಲಿ ಹುಚ್ಚುಚ್ಚಾಗಾಡ್ತಿದ್ದಾನಂತೆ. ಎಲ್ಲ ಅವ್ನ ಕಂಟ್ರೋಲ್ ಇರೋ ಹಾಗೆ ಬಿಹೇವ್ ಮಾಡ್ತಿದ್ದಾನೆ. ನಾವು ಈಗಲೇ ಆಫೀಸ್ಗೆ ಹೋಗ್ಬೇಕಮ್ಮ. ಅವನಿಂದ ಏನು ಮಾಡೋಕ್ಕಾಗುತ್ತೆ ಹರ್ಷ? ಹೆಚ್ಚಂದ್ರೆ 4 ಜನ ಎಂಪ್ಲಾಯೀಸ್ ಮೇಲೆ ಕೂಗಾಡಿರ್ತಾನೆ ಅಷ್ಟೇ. ಅದಕ್ಕೆ ಯಾರೋ ಗಾಬರಿ ಬಿದ್ದಿರ್ತಾರೆ. ನೀ ಟೆನ್ಷನ್ ಮಾಡ್ಕೋಬೇಡ. ಇಲ್ಲಮ್ಮ, ಫೋನ್ ಮಾಡಿದ್ದು ಯಮುನಾ ಮೇಡಮ್. ಅವ್ರು ನಮ್ಮ ಕಂಪನಿ ಸೀನಿಯರ್ ಎಂಪ್ಲಾಯಿ. ಅವ್ರು ಇದುವರೆಗೂ ಈ ಥರ ಟೆನ್ಷನ್ ಮಾಡಿಕೊಂಡು ಫೋನ್ ಮಾಡಿದವರೇ ಅಲ್ಲ. ಅವ್ರ ವಾಯ್ಸಲ್ಲಿ ತುಂಬ ಗಾಬರಿ ಇತ್ತಮ್ಮ. ನಾವು ಹೋಗಲೇಬೇಕು. ಹೌದಮ್ಮ, ಹರ್ಷ ಬಾವ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಜೇಂಡನ ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ಹೌದಮ್ಮ, ಅವ್ರು ಯಾವಾಗಲೂ ನಮಗಿಂತ ಒಂದು ಹೆಜ್ಜೆ ಮುಂದೆನೇ ಇಟ್ಟಿರ್ತಾರೆ. ನಾವು ಈ ವಿಷಯನ ಕೇರ್ಲೆಸ್ ಮಾಡೋ ಹಾಗಿಲ್ಲ ಅಮ್ಮ. ಜೇಂಡೆಗೆ ನೀವು ಅಂದ್ಕೊಂಡಷ್ಟು ಕೆಪಾಸಿಟಿ ಇಲ್ಲ. ನೀವು ಯಾರು ತಲೆ ಕೆಡ್ಸ್ಕೋಬೇಡಿ. ಆದರೆ ಅಮ್ಮ, ಜೇಂಡೆ ನಿಮ್ಮ ಹತ್ರನೇ ಮೋಸದಿಂದ ಖಾಲಿ ಪೇಪರ್ಸ್ ಮೇಲೆ ಸೈನ್ ತಗೊಂಡ್ಬಿಟ್ಟಿದ್ದಾರೆ. ಈಗ ವಿ ಕಾಂಟ್ ಡೂ ಎನಿಥಿಂಗ್. ವಿ ಕಾಂಟ್ ಟ್ರಸ್ಟ್ ಹಿಮ್ ಅಟ್ ಆಲ್. ಟ್ರಸ್ಟ್ ಎಲ್ಲ ದೊಡ್ಡದಮ್ಮ. ಅವನಿಗೆ ಯೋಗ್ಯತೆ ಇಲ್ಲ. ಅವ್ನು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಾನೆ. ಯಾಮ, ಈ ಥರ ಎಲ್ಲ ಆಗ್ತದೆ ಅಂದರೆ ನಾವು ಆಫೀಸಿಗೆ ಮೊದಲು ಹೋಗಲೇಬೇಕು. ಅದಕ್ಕೆ ಬನ್ನಿ. ಸರಿ, ಹುಷಾರು. ಅಮ್ಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಮ್ಮ. ಏನೋ ಗೊತ್ತಿಲ್ಲದ್ರೆ ತಪ್ಪಾಗೋಯ್ತು ಅಮ್ಮ. ಮುಂದೆ ಯಾವತ್ತೂ ಹೀಗಾಗಲ್ಲ. ಇಟ್ಸ್ ಓಕೆ, ಹೇಳಿದ್ನಲ್ಲ. ಐ ಟೇಕ್ ಅ ಲೀವ್. ಮೀರಾ, ಎಸ್ ಮ್ಯಾಮ್. ಆಫೀಸಲ್ಲಿ ಏನೇನೋ ನಡೀತಿದೆ. ಇಂಥ ಟೈಮಲ್ಲಿ ನಾನು ನಿನ್ನ ಥರ ನಿಲ್ಲಿಸಿ ಮಾತಾಡೋದು ಸರಿನೋ ಅಲ್ವೋ ನನಗೆ ಗೊತ್ತಿಲ್ಲ. ಬಟ್ ಯು ನೋ ರೈಟ್, ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ಅಂತ. ನಾನು ಈ ಮನೆಗೆ ಬಂದಾಗಲಿಂದ ಸಾಕಷ್ಟು ಡ್ರಾಮಾಗಳನ್ನ ನೋಡಿದ್ದೀನಿ. ಎಲ್ಲನೂ ಬೋರಿಂಗ್ ಆಗಿರುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತು ನನಗೆ ತುಂಬ ಇಷ್ಟ ಆಯಿತು. ಐ ಮೀನ್ ಆಫೀಸಲ್ಲಿ ನಡೆದಿದ್ದಲ್ಲ. ಒಂದು ಸೆಕ್. ಯಾವ ರೇಂಜ್ಗೆ ಸರೆಂಡರ್ ಆಗೋಗಿದೆಯಾ ನೋಡು. ಮೈ ಗಾಡ್, ಇಂಥದ್ದೊಂದು ನಡೆದಿದೆ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ ಮೀರಾ, ಈಗ ಕಾಲಕ್ಕೆ ಬೀಳೋದು 1-2 ವರ್ಷದಿಂದ ಅಲ್ಲ, 6 ಮಂತ್ಸಿಂದ ಯಾರಾದರೂ ಈ ಥರ ಆಗುತ್ತೆ ಅಂತ ಹೇಳಿದಿದ್ರೆ ನಾನು ನಂಬ್ತಿರ್ಲಿಲ್ಲ, ನೀನು ನಂಬ್ತಿರ್ಲಿಲ್ಲ.
ಎಷ್ಟೆಲ್ಲ ಆಟ ಆಡಿದ್ದೆ ಅಲ್ವಾ ಮೀರಾ? ಒಂದು ಟೈಮಲ್ಲಿ ಈ ಮನೆಯೊಳೆ ಆಗಬೇಕು ಅಂತ ಏನೆಲ್ಲ ಟ್ರೈ ಮಾಡಿದ್ದೆ. ಬ್ಯಾಡ್ ಲಕ್. ಈಗ ನೋಡು. ಮಾನ್ಸಿ ಮ್ಯಾಮ್, ನಾನೇನು ತಪ್ಪು ಮಾಡಿದ್ನೋ ಅದನ್ನು ಒಪ್ಕೊಂಡು ಕ್ಷಮೆ ಕೇಳೋದ್ರಲ್ಲಿ ನನಗೆ ಯಾವ ಅವಮಾನನೂ ಇಲ್ಲ. ಇಟ್ಸ್ ಜಸ್ಟ್ ದಟ್ ಐ ಫೀಲ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಪನ್ಡ್ ಅಷ್ಟೆ. ಬಿದ್ರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಜಾತಿ ಇವಳು. ಎಷ್ಟೇ ಆದರೂ ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್ಸ್ ಅಲ್ವಾ? ಇಷ್ಟು ಇಲ್ಲ ಅಂದರೆ ಹೇಗೆ? ಫೋನಲ್ಲಿ ಮಾತಾಡಿದ್ಮೇಲೆ ಅಮ್ಮ ಯಾಕೆ ಒಂಥರ ಆಗೋದ್ರು? ಯಾರು ಫೋನ್ ಮಾಡಿರ್ಬೋದು? ಇದೆಲ್ಲನೂ ನಿಜಾನೇನಾ? ಹೀಗೆಲ್ಲ ಹೇಗಾಗಕ್ಕೆ ಸಾಧ್ಯ? ಲಕ್ಷ್ಮಿ, ಬಂದೆ ಅಮ್ಮ. ಅಮ್ಮ, ಲಕ್ಷ್ಮಿ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ ಅಮ್ಮ. ಮೇಡಮ್, ಅನು ಮೇಡಮ್ ಬಂದರು. ಯಮುನವ್ರೆ, ಏನಾಯ್ತು? ಮೇಡಮ್, ಚೇಂಡೆ ಸರು ನಿನ್ನೆ ತನಕ ಆಫೀಸ್ಗೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದವರು ಈಗ ಆಫೀಸಲ್ಲಿ ತುಂಬ ದರ್ಪ ತೋರಿಸ್ತಿದ್ದಾರೆ. ನಮ್ಮ ಆರ್ಯ ಸರು ನಮ್ಮ ಜೊತೆ ಒಂದಿನೂ ಈ ರೀತಿ ನಡ್ಕೊಳ್ಳಿಲ್ಲ ಮೇಡಮ್. ಸರ್, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾವುದ್ಯಾವುದೋ ಫೈಲ್ಸ್ ಕೇಳ್ತಿದ್ದಾರೆ. ಬೇಕಾದ ಫೈಲ್ಸ್ ಸಿಗದೇ ಇದ್ದರೆ ಕೆಲಸ ಬಿಟ್ಟು ಹೋಗಿ ಅಂತ ಜೋರಾಗಿ ಹೇಳ್ತಾರೆ. ಹರ್ಷ ಸರ್ ಮೇಲೆ ಜೆಂಡರ್ ಸರ್ ಈ ಕಂಪನಿಗೆ ಬಾಸ್ ಅಂತೆ. ಇದನ್ನ ನಾವ್ಯಾರು ಒಪ್ಪಲ್ಲ ಅನು ಮೇಡಮ್. ಬೇರೆ ಯಾರ್ದೋ ಮಾತು ಕೇಳಂಗಿದ್ರೆ ಇಲ್ಲಿಂದ ಡೈರೆಕ್ಟಾಗಿ ಜಾಗ ಖಾಲಿ ಮಾಡು ಅಂತ ಹೇಳ್ತಾರೆ ಮೇಡಮ್. ಇಂಥವ್ರ ಹತ್ರ ಹೇಗೆ ಕೆಲಸ ಮಾಡೋದು ಮೇಡಮ್? ಸಂಬಳ ಕೊಡಿ ಹೋಗ್ತೀನಿ ಅಂದರೆ ಧಾರಾಳವಾಗಿ ಹೋಗ್ಬೋದು ಅಂತ ಹೇಳ್ತಾರೆ ಅನು ಮೇಡಮ್. ಇಷ್ಟು ವರ್ಷ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಜೇಂಡೆ ಥರ ಬಾಸ್ ಸಿಕ್ಕಿದ್ರೆ ಯಾರು ಕೆಲಸ ಮಾಡೋದಿಲ್ಲ ಮೇಡಮ್. ಜೇಂಡ ಎಲ್ಲಿದ್ದಾನೆ? ಚೇಂಬರಲ್ಲಿದ್ದಾರೆ ಅನು. ಅಲ್ಲಿ ನೋಡಿ. ಬಾವಾ, You all get back to your work. ತಾಯಿ, ನಾನು ಕೇಳಿದ ಸುದ್ದಿ ನಿಜನಾ? ಕೇಳ್ದಾಗಿಂದ ಕೈಕಾಲು ನಡುಗ್ತಾ ಇದೆ. ಯಾವ ಕ್ಷಣದಲ್ಲೂ ಹೃದಯ ಬಡಿತ ಏರುಪೇರು ಆಗುತ್ತೇನೋ ಅನ್ನಿಸ್ತಿದೆ. ಇದು ನಿಜಾನಾ ತಾಯಿ? ಇದನ್ನ ನಾನು ಹೇಗೆ ನಂಬಲಿ? ಕಷ್ಟಗಳೆಲ್ಲ ತೀರ್ತು ಅಂದ್ಕೊಂಡಾಗ ಹೊಸದೊಂದು ಕಷ್ಟ ಕೊಡೋದು ನೀನೇ. ಕಷ್ಟದ ಜೊತೆ ಹೊಸ ದಾರಿ ತೋರಿಸೋಳು ನೀನೇ. ಈಗಲೂ ನೀನೇ ದಾರಿ ತೋರಿಸ್ಬೇಕು. ಇದು ಸತ್ಯನೇ ಅನ್ನೋದಕ್ಕೆ ನನಗೇನಾದರೂ ಸುಳಿವು ಕೊಡು ತಾಯಿ. ನೀನೇ ನನ್ನ ಗೊಂದಲನ ಪರಿಹಾರ ಮಾಡಬೇಕು. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ 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 ಎಲ್ಲಮ್ಮ. ಜುಗ್ತವ ತಾಯಿ ಹತ್ರ ದಾರಿ ಕೇಳಕ್ ಹತ್ತೇನಾ?
ನೀ ಹೆಂಗಿ ತಾಯಿ ನಂಬ್ತೀಯೋ ಹಂಗ ಆ ತಾಯಿನೂ ನಿನ್ನ ನಂಬಿ ಆ ಮಾತನಾಡ್ಯಾಳ. ಆಕಿ ಹೇಳಿದ್ದು ಸುಳ್ಳಲ್ಲ, ಯಾವ ತಾಯಿನೂ ಕೆಟ್ಟವಳಲ್ಲ. ಅದನ್ನ ನೀ ಅರ್ಥ ಮಾಡ್ಕೋ ಶಾರದಾ. ತಾಯಿ ಆದವಳು ಪಾಂಡವರಿಗೂ ತಾಯಿ ಆಗಿದ್ಲು, ಕರ್ಣನಿಗೂ ತಾಯಿ ಆಗಿತ್ತು. ಆಕಿ ಕೆಟ್ಟ ತಾಯಿ ಏನ? ಒಬ್ಬ ಮಗನಿಗೋಸ್ಕರ ಆಕಿನ ಇನ್ನೊಬ್ಬ ಮಗನಿಗಾದ ನೋವನ್ನ ನುಂಗ್ಯಾಳ. ಆದ್ರೆ ತಾಯಿ ಪ್ರಶ್ನೆ ಮಾಡಿದಷ್ಟು ಸಂಶಯ ಹೆಚ್ಚಾಗ್ತದ. ನಿಂಗೆ ಉತ್ತರ ಬೇಕಾ ಅಥವಾ ಪ್ರಶ್ನೆ ಕೇಳ್ಬೇಕಾ? ಉತ್ತರ ಬೇಕು. ಹಂಗಾದ್ರ ಆಕಿನ ನಂಬು. ಮಕ್ಕಳಿಗ ತಾಯಿನ ಆಸರ. ಅವ್ರಿಗೆ ತಾಯಿ ಅವಶ್ಯಕತೆ ಇದ್ದಾಗ ನೀ ಯಾಕೆ ಈ ತಾಯಿ ನೋಡಕ್ ಬಂದಿ? ಮಕ್ಕಳಿಗೆ ನನ್ನ ಗತ್ಯ ಇದೆಯಾ ತಾಯಿ? ಅಂದ್ರೆ ಈ ತಾಯಿ ಆಶೀರ್ವಾದ ನಿನ್ನ ಮೇಲೆ ನಿನ್ನ ಮಕ್ಕಳ ಮೇಲೆ ಸದಾ ಇರ್ತೈತೆ. ಈಗ ತಾಯಿ ಶಕ್ತಿ ತೋರ್ಸೋ ಸಮಯ ಬಂದೈತಿ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ನ ಹಾಕುದೋ ಉಧೋ ಉಧೋ. ಚೇಂಬರ್ ಒಳಗಡೆ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಬರಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ ನಿಮಗೆ? ಅಥವಾ ಅದನ್ನು ಹೇಳ್ಕೊಡ್ಬೇಕಾ? ಮೀರಾಜಿ, ನೀವು ಬಂದಿದ್ದೀರಾ? ನೀವಿದ್ದಾಗ ಈ ಥರ ತಪ್ಪಾಗೋಕ್ಕೆ ಹೇಗೆ ಸಾಧ್ಯ? ನೀವು ಈ ಕಂಪನಿ ವೈಸ್ ಪ್ರೆಸಿಡೆಂಟ್ ಅಲ್ವಾ? ನಿಮಗೂ ಗೊತ್ತಾಗಲ್ವಾ? ಈ ಎಂಪ್ಲಾಯೀಸ್ಗೆಲ್ಲ ಅದೇನದು, ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಶನ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದನ್ನು ಹೇಳ್ಕೊಡ್ತೀರಲ್ಲ, ಇವ್ರಿಗೆಲ್ಲ ಹೇಳ್ಕೊಟ್ಟಿಲ್ವಾ? ಪಾಸ್ ಚೇಂಬರ್ಗೆ ಹೀಗೆ ನುಗ್ತಾರ? ಜೇಂಡೆ, ನೀವಿಲ್ಲೇನ್ ಮಾಡ್ತಿದ್ದೀರಾ? ನಿಮ್ಗಿಲ್ಲೇನ್ ಕೆಲಸ? ಏನಂದ್ರಿ? ಮತ್ತೆ ಹೇಳಿ. ನೀವು ಜೇಂಡೆ ಅಂತ ಕರೆದ್ರ? ನಾನ್ ನಿಮ್ಮನ್ನ ಅನು ಮೇಡಮ್ ಅಂತ ಕರಿತೀನಿ. ನೀವು ಈ ಕಂಪನಿಗೆ ಮೊದಲು ಬಂದಾಗ ನನ್ನನ್ನು ಏನಂತ ಕರೀತಾ ಇದ್ರಿ? ಜೇಂಡೆ ಸರ್ ಅಂತ. ನೆನಪಿದ್ಯಾ? ಈಗ ನಾನು ನಿಮ್ಗಿಂತ ಹೈ ಪೋಸ್ಟ್ ಅಲ್ಲಿ ಇದ್ದೀನಿ. ಈ ಕಂಪನಿ ಚೀಫ್ ಆಗಿದ್ದೀನಿ. ನನ್ನನ್ನು ಹೆಸರು ಕರೆಯೋದು ಸರಿಯಲ್ಲ. ಇನ್ಮೇಲೆ ನೀವು ಮಾತುಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ. ಜೇಂಡೆ, ವಾಟ್ಸ್ ರಾಂಗ್ ವಿತ್ ಯು? ನೀವ್ ಯಾರ ಹತ್ರ ಇದ್ರೆಲ್ಲ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ಜೇಂಡೆ ಅಲ್ಲ, ಜೇಂಡೆ ಸರ್. ಮೀರಾಜಿ, ನೀವು ಪಕ್ಷ ಬದಲಾಯಿಸೋದ್ರಲ್ಲಿ ತುಂಬಾ ಫಾಸ್ಟ್. ಅಷ್ಟೇ ಫಾಸ್ಟ್ ಆಗಿ ಕಂಪ್ನಿ ಬಾಸ್ ಹತ್ರ ಹೇಗೆ ಮಾತಾಡಬೇಕು ಅಂತ ಕಲ್ತ್ಕೊಳ್ಳೋದು ಒಳ್ಳೆಯದು. ಜೇಂಡೆ, ನಮ್ ಕಡೆ ಒಂದು ಮಾತಿದೆ, ನರಿ ಕೂಗು ಗಿರಿಗ್ ಮುಟ್ಟುತ್ತಾ ಅಂತ. ನೀವೆಷ್ಟೇ ಕೋಪ ಮಾಡ್ಕೊಂಡು ಕೂಗಿದ್ರು ಅಷ್ಟೇ. ನಾನು ಈ ವರ್ಧನ್ ಕಂಪನಿ ಬಾಸ್. ಏನ? ನೀನು ಕಂಪನಿ ಬಾಸಾ? ಯಾವ ಕಂಪನಿ ಬಾಸು? ನೀನು ಕಂಪನಿ ಬಾಸಾ? ಯಾವ ಬಾಸ ನೀನು? ಹರ್ಷ ಅವರೇ, ನೀವು ನನಗೆ ತಾಕತ್ತಲ್ಲಾಗ್ಲಿ ಬುದ್ಧಿವಂತಿಕೆನಲ್ಲಾಗ್ಲಿ
ಯಾವುದಕ್ಕೂ ಈಕ್ವಲ್ ಅಲ್ಲ. ನನ್ನ ಜೊತೆ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಂಡ್ರೆ ನಿಮ್ಗೆ ಒಳ್ಳೆ. ಫಸ್ಟ್ ಆಫ್ ಆಲ್ ನಿನ್ನ ಮತ್ತೆ ಒಳಗೆ ಬಿಟ್ಕೊಂಡ್ರೆ ಹೆಚ್ಚು. ಎಷ್ಟೋ ಮಾತಾಡ್ತೀಯಾ ನಿನ್ನ ಹರ್ಷ, ಹೇಳಿರೋದ್ರಲ್ಲಿ ತಪ್ಪೇನಿದೆ? ವರ್ಧನ್ ಕಂಪ್ನಿ ಬಾಸ್ ಜೊತೆ ಹೀಗೆ ನಡ್ಕೋತಾರ? ಕಂಪ್ನಿ ಚೀಫ್ನ ಮೊದಲನೇ ಸತಿ ಮೀಟ್ ಮಾಡಬೇಕು ಅಂದ್ರೆ ಬೊಕ್ಕೆ ಕೊಟ್ಟು ವಿಶ್ ಮಾಡಬೇಕು ಅನ್ನೋದು ಗೊತ್ತಿಲ್ವಾ? ಕೇಶವ್ ಜೇಂಡೆ ಅವರೇ, ನಮ್ಮ ಕಡೆಯಿಂದ ತಪ್ಪಾಗಿದೆ, ಕ್ಷಮಿಸಿ. ವರ್ಧನ್ ಗ್ರೂಪ್ನ ಮುಖ್ಯಸ್ಥರನ್ನ ವೆಲ್ಕಮ್ ಮಾಡದೆ ಹಾಗೆ ಸೀಟಲ್ಲಿ ಕೂರ್ಸಕ್ಕಾಗುತ್ತಾ? ಸಲ್ಲಿಸಬೇಕಾದ ಎಲ್ಲ ಗೌರವಗಳನ್ನ ಸಲ್ಲಿಸಲೇಬೇಕಲ್ವಾ? ಕೈಲಿ ಬೊಕ್ಕೆ ಬೇರೆ ಇದೆ. ಇವ್ರಿಗೆ ನನ್ನ ಮೇಲೆ ಕೋಪ ಇಲ್ವಾ? ಇವ್ರು ಏನು ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. Congratulations for the new chairman of the Vardhan Group. ಚೇರ್ಮನ್ನ ಈ ರೀತಿ ವೆಲ್ಕಮ್ ಮಾಡೋದಾ? ಛೇ ಛೇ, ಒಂದು ಬೊಕ್ಕೆ ಕೊಟ್ಟು ಸ್ವಾಗತ ಮಾಡೋದು ಅಂದರೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಈಗ ಈ ಬೊಕ್ಕೆ ಕೊಡ್ತೀನಿ, ಆಮೇಲೆ ಈ ಪ್ರಪಂಚಕ್ಕೆ ಈ ಕೇಶವ್ ಜೆಂಡೆ ಯಾರು ಅನ್ನೋದನ್ನ ಗೊತ್ತಾಗೋ ಹಾಗೆ ಸ್ವಾಗತ ಮಾಡ್ತೀನಿ. ಅಮ್ಮ, ಈ ಜೇಂಡೆ ನಮಗೆ ಮೋಸ ಮಾಡಿದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಂಬಿಕೆ ದ್ರೋಹ ಮಾಡಿದಾನಮ್ಮ. ಇದನ್ನ ನೀವು ಒಪ್ಕೊಂಡು ಸ್ವಾಗತ ಮಾಡ್ತೀನಿ ಅಂತಿದ್ದೀರಾ? ಎಸ್ ಮ್ಯಾಮ್. ಈ ಜೇಂಡೆ ನನ್ನ ಹತ್ರ ನಮ್ಮ ಕಂಪನಿ ಲೆಟರ್ ಹೆಡ್, ಸೀಲ್ ಎಲ್ಲನೂ ಬ್ಲ್ಯಾಕ್ ಮೇಲ್ ಮಾಡಿ ತರಿಸ್ಕೊಂಡು ಹೀಗೆ ಮಾಡಿಬಿಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಈಗಲೂ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಅನು, ಸೇ ಸಮಥಿಂಗ್. ಮೂವತ್ತಿಗೆ ಏನಾದರೂ ಒಂದು ಹೇಳಿ, ಇಲ್ಲಾಂದ್ರೆ ವರ್ಧನ್ ಕಂಪನಿ ಇಂಥ ಅಯ್ಯೋಗಿನ ಕೈಗೆ ಸೇರುತ್ತೆ. ಮಾತಾಡೋದಕ್ಕೇನಿದೆ? ಅಮ್ಮನೇ ವೆಲ್ಕಮ್ ಮಾಡಬೇಕು ಅಂತ ಹೇಳಿದ್ಮೇಲೆ ನಾನು ತಾನೇ ಏನು ಮಾಡೋದಕ್ಕಾಗತ್ತೆ? ವಾಟ್? ಕಮಾನ್ ಅತ್ತಿಗೆ, ನಾವು ಈ ಟೈಮಲ್ಲಿ ಸುಮ್ಮನೆ ಇದ್ರೆ ಮುಂದೆ ಸಫರ್ ಆಗಬೇಕಾಗುತ್ತೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಹರ್ಷ? ಅಮ್ಮ, ಕೇಶವ ಏನು ಹೊರಗ್ನವನ? ನಮ್ಮವನೇ ಅಲ್ವಾ? ಮನುಷ್ಯ ತಪ್ಪು ಮಾಡೋದು ಸಹಜ. ಏನೋ ಕೇಶವನಿಂದ ತಪ್ಪಾಗಿದೆ, ಆ ತಪ್ಪಿಗೆ ಒಂದು ಕ್ಷಮೆ ಅಂತ ಇರುತ್ತಲ್ವಾ? ಬಾಯಿ ತುಂಬ ಅಮ್ಮ ಅಂತ ಕರೀತೀಯ, ಆದ್ರೆ ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ನನ್ಗೆ ಅಮ್ಮ ಅನ್ನೋ ಸ್ಥಾನ ಕೊಟ್ಟಿರ್ಲಿಲ್ವಾ ಕೇಶವ? ನೀನು ಅಮ್ಮ ಅಂತ ಕರಿತಿದ್ದಾಗ ನನ್ನ ಆರ್ಯ, ನನ್ನ ಹರ್ಷ, ಆ ಥರ ನೀನು ಒಬ್ಬ ಅಂತ ಅನ್ಕೊಂಡಿದ್ದೆ. ನಿನಗೆ ಈ ವರ್ಧನ್ ಗ್ರೂಪ್ಗೆ ಚೀಫ್ ಆಗಬೇಕು ಅನ್ನೋ ಆಸೆ ಏನಾದರೂ ಇದೆ ಅಂತ ನನ್ನ ಹತ್ರ ಹೇಳಿದರೆ ನಾನು ಹಿಂದೂ ಮುಂದೆ ನೋಡದೆ ಆ ಜವಾಬ್ದಾರಿನ ನಿನಗೆ ವಹಿಸ್ತಿದ್ದೆ.
ಅದು ಬಿಟ್ಟು ತುಂಬ ಪ್ಲ್ಯಾನ್ ಮಾಡಿಕೊಂಡು ಒದ್ದಾಡಿಕೊಂಡು ಈ ಥರ ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಳ್ಳೋದು ಬೇಕಿತ್ತ ಕೇಶವ?